ಕೆಲವೊಂದು ಬಾರಿ ಯೋಚನೆ ಮಾಡಿದಾಗ ಅನಿಸುತ್ತೆ, ಕರ್ನಾಟಕದಲ್ಲಿ ನಮ್ಮ ಕೈಯಲ್ಲಿ ಥಿಯೇಟ್ರ್ ಉಳಿಸ್ಕೊಳ್ಳೋಕ್ಕಾಗುತ್ತಾ ಇನ್ನು ಮುಂದೆ ಅಂತ. ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸೊ ಮೇನಾಗಿ ಎಷ್ಟೇ ಸಿನಿಮಾಗಳು ರಿಲೀಸ್ ಆಗಬಹುದು, ವಾರದಲ್ಲಿ ಒಂದು 5-6 ಸಿನಿಮಾಗಳು ರಿಲೀಸ್ ಆಗ್ತವೆ, ಮತ್ತು ಒಂದು ವಾರ ಅಷ್ಟೇ, ಆಮೇಲೆ ಆ ಸಿನಿಮಾಗಳು ಥಿಯೇಟ್ರಿಂದ ಹೋಗ್ತವೆ. ಬಟ್ ಈ ಸಿನಿಮಾಗಳನ್ನು ಕನ್ಸಿಡರ್ ಮಾಡದೆ ಸ್ಟಾರ್ ಸಿನಿಮಾ ಅಂತ ಬಂದಾಗ, ಸ್ಟಾರ್ ನಟರ ಸಿನಿಮಾ ಅಂತ ಬಂದಾಗ ಮಾತ್ರ ಎಲ್ಲ ಥಿಯೇಟ್ರ್ಗಳು ಫುಲ್ಲಾಗಿರುತ್ತೆ. ಎಲ್ಲ ಥಿಯೇಟ್ರ್ಗಳು ಕೂಡ ಒಂದು ರೀತಿಯಲ್ಲಿ ಕ್ರೌಡ್ ನೋಡೋದನ್ನು ನಾವು ನೋಡ್ತೀವಿ. ಆಲ್ಮೋಸ್ಟ್ ಒಂದು ತಿಂಗಳು 1.5 ತಿಂಗಳು ನೋಡ್ತೀವಿ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಥಿಯೇಟರ್ಸ್ಗಳನ್ನು ಉಳಿಸ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಸೊ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಆ್ಯಂಡ್ ಜೊತೆಗೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕೆ ಅಂತಂದರೆ ಇದು ಬಂದ್ಬಿಟ್ಟು ಅಪ್ಡೇಟ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಸಿನಿಮಾದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, BRB ಸಿನಿಮಾದ ಬಗ್ಗೆ. ಸೊ ಏನು ಕತೆ, ಏನು ವಿಚಾರ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಕಂಟಿನ್ಯೂ ಆಗಿ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ತುಂಬ ವಿಡಿಯೋದಲ್ಲಿ ಕೂಡ ಮಾತಾಡ್ತಾ ಬಂದಿದ್ದೀನಿ. ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ 2 ಅಂತೂ ಕಂಪಲ್ಸರಿಯಾಗಿ ಬರಬೇಕು. ಯಾಕಂದರೆ ಥಿಯೇಟ್ರ್ಗಳ ಸಂಖ್ಯೆ ಆಲ್ರೆಡಿ ಈಗ ಕಡಿಮೆ ಆಗ್ತಾ ಇರುವಂಥದ್ದು. ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ. ಯಾಕಂದರೆ ಒಂದು ಮೇಂಟೆನೆನ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ಅಲ್ಲಿಗೆ ಆಗುವಂಥ ಖರ್ಚು ವೆಚ್ಚಗಳಂತ ಇರುತ್ತೆ. ಸೊ ಅದನ್ನೆಲ್ಲ ಬರ್ಸೋಕ್ಕಾಗದೇ ಇರುವಂಥದ್ದು ಪರಿಸ್ಥಿತಿಯಲ್ಲಿ ಥಿಯೇಟ್ರ್ಗಳು ಮುಟ್ಟುಬಿಟ್ಟಿದೆ ಸದ್ಯಕ್ಕೆ. ನಾನು ಆಗಲೇ ಹೇಳಿದಾಗೇ ವಾರಕ್ಕೆ ತುಂಬ ಸಿನಿಮಾಗಳು ರಿಲೀಸ್ ಆಗ್ಬೋದು, ಹೋಗ್ಬೋದು, ಅದು ಸೆಕೆಂಡರಿ ಮ್ಯಾಟರು. ಬಟ್ ಎಲ್ಲ ಸಿನಿಮಾಗಳು ಭರ್ಜರಿ ಕಲೆಕ್ಷನ್ ತಂದು ಕೊಡುತ್ತಾ ಅನ್ನೋದಾಯ್ತಂದ್ರೆ ಯಾವುದೂ ಕೂಡ ಇಲ್ಲ. ಬರೀ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಮಾತ್ರ ನಾವು ಥಿಯೇಟ್ರ್ ಮುಂದೆ ಜನಗಳನ್ನು ನೋಡ್ತೀವಿ, ಒಂದು ಆಡಿಯನ್ಸ್ಗಳು ಬರ್ತಾರೆ, ಥಿಯೇಟ್ರ್ ಫುಲ್ ಆಗೋದನ್ನು ನೋಡ್ತೀವಿ. ಅದು ಹೊರತುಪಡಿಸಿದ್ರೆ ಸೊ ಅಷ್ಟಕ್ಕಷ್ಟೇ ಅನ್ನುವಂಥದ್ದು. ಅಂದರೆ ನಾನು ಹೇಳ್ತಾ ಇರುವಂಥ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆದರೂ ಖಂಡಿತವಾಗ್ಲೂ ಜನ ಹೋಗಿ ಸಿನಿಮಾ ನೋಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಇವತ್ತಿನ ವಿಚಾರ ಬಂದುಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. BRB ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. BRB ಸಿನಿಮಾ ಮಾತಾಡೋದಕ್ಕೂ ಇವ್ರು ಈಗ ಹೇಳ್ತಿರೋದಕ್ಕೆ ಏನು ಸಂಬಂಧ ಅಂತ ನಿಮಗೆಲ್ಲ ಅನ್ನಿಸ್ತಿರ್ಬೋದು. ಸೊ ಸುದೀಪ್ ಸರ್ ತುಂಬಾ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದರು. ಎಲ್ರಿಗೂ ಗೊತ್ತಿರೋ ಹಾಗೇ ಬಿಗ್ ಬಾಸಲ್ಲಿದ್ದರು. ಬಿಗ್ ಬಾಸು, CCL ಅವ್ರದ್ದು ಮ್ಯಾಂಡೇಟ್ರಿ ಆಗಿತ್ತು. ಸೊ ಸುದೀಪ್ ಸರ್ ಈಗ ಏನಂತಂದರೆ ಒಂದು ಡಿಸೈಡ್ ಮಾಡಿಕೊಂಡ್ರು, ನಾನು ಬಿಗ್ ಬಾಸ್ ಮಾಡಲ್ಲ. ಯಾಕೆ ಅನ್ನುವಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥ, ಅವರು ಯೋಚನೆ ಬಂದಿರುವಂಥದ್ದು. ಒಂದು ಇಂಡಸ್ಟ್ರಿಯಲ್ಲಿ ಸಿನಿಮಾಗಳನ್ನು ನಾನು ಇನ್ನು ಮುಂದೆ ಹೆಚ್ಚಾಗಿ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಹೋಗಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಸ್ಕೆಡ್ಯೂಲ್ಸ್ಗಳು ಸೆಟ್ ಆಗ್ತಾ ಇರಲಿಲ್ಲ. CCL ಆಗಿರ್ಬೋದು ಮತ್ತು ಬಿಗ್ ಬಾಸ್ ಆಗಿರ್ಬೋದು. ಸೊ ಇವು ಏನಾಗುತ್ತೆ ಅಂತಂದರೆ, ಸೊ ಎರಡೂ ಕೂಡ ಅವ್ರಿಗೆ ಟೈಮ್ ತುಂಬಾ ಹಿಡಿದ್ಬಿಡ್ತಿತ್ತು. ಆ್ಯಂಡ್ ರೆಸ್ಟ್ ತೊಗೊಳೋದ್ರಲ್ಲಾಗಿರ್ಬೋದು, ಒಂದು ಫ್ರೀ ಟೈಮ್ ಅಂತ ಇರಲ್ಲ ಆರ್ಟಿಸ್ಟ್ಗೆ. ಹೆಂಗಾಗ್ಬಿಡುತ್ತೆ ಅಂದರೆ ಫ್ರೀ ಟೈಮ್ ಅನ್ನೋದೇ ಇರಲ್ಲ. ಸೊ ಆ ರೀತಿ ಯೋಚನೆ ಮಾಡಿದಾಗ ಸುದೀಪ್ ಸರು ಯೋಚನೆ ಮಾಡಿದ್ದು, ನಾನು ಬಿಗ್ ಬಾಸ್ನ ಎಂಡ್ ಮಾಡಬೇಕು, ಇನ್ನು ಮುಂದೆ ಇಂಡಸ್ಟ್ರೀಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡಬೇಕು ಅನ್ನೋವಂಥದ್ದು ಒಂದು ಮೈಂಡ್ಸೆಟ್ಟಲ್ಲಿ ಬಂದಿದ್ದು. ಅದು ಒಂದು ರೀತಿಯಲ್ಲಿ ತುಂಬಾ ಒಂದು ಖುಷಿ ಕೊಟ್ಟಂಥದ್ದು ನನಗೆ ಪರ್ಸ್ನಲಿ. ಯಾರಿಗೂ ಖುಷಿ ಕೊಟ್ಟಿದೆಯಲ್ಲೋ ಗೊತ್ತಿಲ್ಲ. ಸೊ ಪರ್ಸ್ನಲಿ ನನಗಂತೂ ತುಂಬಾ ಖುಷಿ ಕೊಡ್ತಾ ಆ ಒಂದು ಮ್ಯಾಟ್ರ್ ಕೇಳಿದಾಗ. ಯಾಕೆಂದರೆ ಇಂಡಸ್ಟ್ರೀಲಿ ಸ್ಟಾರ್ ನಟರ ಸಿನಿಮಾಗಳು ಒಬ್ಬೊಬ್ರದ್ದು ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳು ಔಟ್ಪುಟ್ ಹೋಗ್ತಾ ಇತ್ತು ಅಂದರೆ, ಸೊ ಬಹುಶಃ ಥಿಯೇಟರ್ಸ್ಗಳ ಸಂಖ್ಯೆ ಕೂಡ ಉಳಿಸ್ಕೋಬೋದು ಥಿಯೇಟ್ರ್ಗಳನ್ನ, ಇಲ್ಲಾಂದರೆ ಥಿಯೇಟ್ರ್ಗಳ ಕಳ್ಕೊಳ್ತೀವಿ. ಸೊ ಆ ಪರಿಸ್ಥಿತಿ ಆಗಿಬಿಡುತ್ತೆ. ಸೊ ಈ ಒಂದು ಡಿಸಿಷನ್ ತೊಗೊಂಡಾಗ ನನಗಂತೂ ತುಂಬಾ ಖುಷಿಯಾಗಿರುವಂಥದ್ದು. ಆ್ಯಂಡ್ ಸೊ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದರೆ, ಸೊ ಈಗ ಸದ್ಯಕ್ಕೆ ಸುದೀಪ್ ಸರ್ ಕೂಡ ತುಂಬ ಒಂದು ಶೂಟಿಂಗಲ್ಲಿ ತೊಡ್ಕೊಂಡಿರುವಂಥದ್ದು. ಅವರು ಕೂಡ ಸುದೀಪ್ ಸರ್ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ನಾನು ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ನಾನು ಕೊಡಬೇಕು ಇಂಡಸ್ಟ್ರಿಗೆ ಅನ್ನುವಂಥದ್ದು. ಸೊ ಅವ್ರ ಮೈಂಡ್ಸೆಟ್ಟಲ್ಲಿ ತುಂಬ ಇರುವಂಥದ್ದು. ಸೊ ಸದ್ಯಕ್ಕೆ BRB ಬಗ್ಗೆ ಹೇಳೋದಾಯಿತು ಅಂದರೆ, BRBಗೆ ಅಪ್ಕಮಿಂಗ್ ಸಿನಿಮಾಗೆ ವೇಟಿಂಗಲ್ಲಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಮ್ಯಾಕ್ಸ್ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಆ್ಯಂಡ್ OTTಲೂ ಕೂಡ ಒಂದು ಒಳ್ಳೆ ಮಿನಿಟ್ಸನ್ನು ತಂದು ರೆಕಾರ್ಡ್ ಕೂಡ ಅಲ್ಲೂ ಕೂಡ ಬ್ರೇಕ್ ಮಾಡ್ತು. ಸೊ ಈಗ ಅಪ್ಕಮಿಂಗ್ ಸಿನಿಮಾ BRBಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಎಲ್ಲ ವೇಟ್ ಮಾಡ್ತಾ ಇದ್ದೀರಾ. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂದರೆ, ಬೇಗ ಸಿನಿಮಾಗಳು ಬರ್ತಾ ಇತ್ತು ಅಂತಂದರೆ ತುಂಬಾ ಒಂದು ಖುಷಿ, ಜೋಶು ಎಲ್ಲರೂ ಕೂಡ ಇರುತ್ತೆ, ಅಭಿಮಾನಿಗಳು ಕೂಡ ಇರುತ್ತೆ. ಸೊ ಇದರಿಂದ ಇಂಡಸ್ಟ್ರಿಗೂ ಕೂಡ ಒಂದು ರೊಟೇಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ಥಿಯೇಟರ್ಸ್ಗಳು ಕೂಡ ಉಳಿಯುತ್ತೆ. ಸೊ ಎಲ್ಲ ಒಂದು ಕಂಪ್ಲೀಟ್ ಒಂದು ಚೈನ್ ಲಿಂಕ್ ಏನಿದೆ, ಸೊ ಎಲ್ಲನೂ ಕೂಡ ಒಂದು ಸೆಕ್ಯೂರ್ಡ್ಲಿ ಒಂದು ಚೆನ್ನಾಗಿ ಪಾಸ್ ಆಗುತ್ತೆ ಒಂದು ಇಂಡಸ್ಟ್ರಿ ಅನ್ನುವಂಥದ್ದು ನನ್ನ ವಿಚಾರ. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಸೊ ಅಪ್ಕಮಿಂಗ್ ಎಲ್ಲ ಒಂದು ಸ್ಟಾರ್ ನಟರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಅದಂತೂ ತುಂಬ ಖುಷಿ ಕೊಡ್ತಾ ಇರುವಂಥದ್ದು ವಿಚಾರ.
ಈಗ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋದು ನಮ್ಮ ಒಂದು ಇಂಡಸ್ಟ್ರೀಲಿ ಒಂದು ಖುಷಿ ತರುವಂಥ ವಿಚಾರ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂತ ಅಂದರೆ, ಸೊ ನಾವೆಲ್ಲ ಬೇರೆ ಲ್ಯಾಂಗ್ವೇಜ್ಗಳ ಸಿನಿಮಾ ನೋಡೋದಾಗಿರ್ಬೋದು, ಟಕ 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 ಅಂತ ರಿಲೀಸ್ ಆಗ್ತಾ ಹೋಗ್ತಾ ಇರುತ್ತೆ ಸಿನಿಮಾಗಳು ಅವ್ರದ್ದು. ಸೊ ಅದೇ ರೀತಿಯಲ್ಲಿ ನಮ್ಮ ಇಂಡಸ್ಟ್ರೀಲಿ ಯಾವಾಗಪ್ಪ ಇದು ಮೇಲಿಂದ ಮೇಲೆ ಸಿನಿಮಾಗಳು, ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಬಟ್ 2025ರಲ್ಲಿ ಎಲ್ಲ ಸ್ಟಾರ್ ನಟರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ. ಸೊ ಇದು ನಮಗೊಂದು ರೀತಿಯಲ್ಲಿ ಪ್ರೌಡ್ ಅಂತ ಹೇಳ್ಬೋದು. ಸೊ ಇದು ಬರೀ 2025ಕ್ಕೆ ಅಂತ ಅಲ್ಲ, ಸೊ ಕಂಟಿನ್ಯೂ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 2025ರಿಂದ ಕಂಟಿನ್ಯೂ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸ್ಟಾರ್ ನಟರ ಸಿನಿಮಾಗಳು ಬರಬೇಕು. ಸೊ ಈ ರೀತಿಯಾಗಿ ಬಂತು ಅಂದರೆ ಸೊ ಇಂಡಸ್ಟ್ರಿಯಲ್ಲೂ ಒಂದು ಒಳ್ಳೆ ಮೂವ್ ಆಗುತ್ತೆ ಅನ್ನೋದು ನನ್ನ ಒಂದು ಯೋಚನೆ ಅಂತ ಹೇಳ್ತಾ, ಆ್ಯಂಡ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅಭಿಪ್ರಾಯ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ BRBಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಸೊ ಆದಷ್ಟು ಬೇಗ BRB ಕಡೆಯಿಂದ ಒಂದು ಟೀಮ್ ಕಡೆಯಿಂದ ಒಂದು ಅಪ್ಡೇಟ್ ಬರುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸೊ ನೋಡೋಣ ಆದಷ್ಟು ಬೇಗ ಏನು ಅಪ್ಡೇಟ್ ಕೊಡ್ತಾರೆ, ಏನು ಕತೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.